take this. Thank you very much. ಅತ್ತೆ, bless me. ಒಳ್ಳೇದಾಗ್ಲಮ್ಮ, ಒಳ್ಳೇದಾಗ್ಲಿ. ನನ್ನ ಚಿನ್ನ, ನೀನು ಒಂದು ಬೆಳೆದಿಂದ ಅಂತ ನಮಸ್ಕಾರ ಮಾಡಿಬಿಟ್ರೆ ನನ್ನ ಪಾದಗಳು ಪಾವನವಾಗಿ ಮನಸ್ಸು ಹಗುರವಾಗಬೇಕು. ಅಲ್ಲ, ಮಾಡೋದೇನ ಮಾಡಿಲ್ಲ. ಎಲೆಬೂ ಕೈಗಳಿಂದ ನನ್ನ ಪಾದಗಳನ್ನ ಮುಟ್ಟಿ ನಮಸ್ಕಾರ ಮಾಡಿದ್ರೆ ನಿನ್ನ ಗಂಟೆಯಲ್ಲಿ ಹೋಗುತ್ತೆ. ಬೇರೆಯವ್ರ ತರ ನಾನು ನಮಸ್ಕಾರ ಮಾಡಿದ್ರೆ ಏನ್ ಚೆನ್ನಾಗಿರುತ್ತೆ? ನಂದೇ ಆದಂತ ಸ್ಟೈಲ್ ನ ಮೇಂಟೈನ್ ಮಾಡೋದ್ ಬೇಡ್ವಾ? ಮಾಡಮ್ಮ ಮಾಡು. ಮದುವೆ ಆಗಿದ್ಲು, ಗಂಡನ್ನ ಬೆಡ್ರೂಮ್ ಸೇರಿಸ್ದೆ, ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದೀಯ. ಜಾಜಕ್ಕೆ ಯಾರೋ ಸನ್ಮಾನ ಮಾಡಿ ಕಿತ್ತೋದ ಹಾರ ಹಾಕಿದ್ದಾರೆ. ಡೋಂಟ್ ಟಾಕ್ ರಬಿಶ್. ನನ್ಗೆ ಯಾಕೆ ಈ ಸನ್ಮಾನ ಮಾಡಿದಾರೆ ಅಂತ ಗೆಸ್ ಮಾಡಿ. ಗೆಸ್ ಮಾಡೋದಕ್ಕೆ ಹೇಳಿದ್ಯಮ್ಮ ಮಣ್ಣು. ನೀನೇ ದುಡ್ಡು ಕೊಟ್ಟು ಸನ್ಮಾನ ಮಾಡಿಸ್ಕೊಂಡು ಬಂದಿದ್ಯ. ನಮ್ಮ ಅಣ್ಣಯ್ಯ ಊರಲ್ಲಿ ಇಲ್ಲ ಅಂದ್ರೆ ಸಾಕು, ಮನೇಲಿರೋ ದುಡ್ಡನ್ನ ಕಂಡವ್ರು ಕೊಡೋದು, ಸನ್ಮಾನ ಮಾಡಿಸ್ಕೊಂಡ್ ಬರೋದು. ಅಲ್ಲೋ, ಹೀಗೆ ಟಾಕ್ ಮಾಡ್ತಾ ಇದ್ರೆ ತಲೆ ಮೇಲೆ ಇರೋ ಜುಟ್ಟನ್ನ ಕಟ್ ಮಾಡ್ಬೇಕಾಗುತ್ತೆ. ಜಾಜಿ ಅವರೇ, ನೀವು ಸನ್ಮಾನ ಮಾಡಿಸ್ಕೊಂಡ್ ಬಂದಿರೋದನ್ನ ನೋಡ್ತಾ ಇದ್ರೆ ನಮ್ಮಿಬ್ರಿಗೂ ಆಶ್ಚರ್ಯದಿಂದ ಸತ್ತೋಗ್ಬೇಕು ಅನ್ನಿಸ್ತಾ ಇದೆ. ಸಾಯ ವಿಷಯ ಬಿಡ್ರೋ, ನನಗೆ ಯಾಕೆ ಸನ್ಮಾನ ಮಾಡಿದ್ರು ಅಂತ ಗೆಸ್ ಮಾಡಿ. ಬಿಟ್ಲ, ಜಾಜಿ ಅವ್ರಿಗೆ ಯಾಕೆ ಸನ್ಮಾನ ಮಾಡಿರ್ಬೋದು? ಬಹುಶಃ ನಮ್ಮ ಜಾಜ್ಯಕ್ಕೆ ಭಾರತಕ್ಕೆ ಸ್ವಾತಂತ್ರ್ಯ ತಂದ್ಕೊಟ್ಟಿರ್ಬೋದು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 66 ವರ್ಷ ಆಗೋಯ್ತು ಕಣ. ಬಹುಶಃ ನಮ್ಮ ಜಾಜ್ಯಕ್ಕೆ ಜನಲೋಕಪಾಲ್ ಬಿಲ್ ಪಾಸ್ ಮಾಡಿಸಿರ್ಬೋದು. ಆ ಬಿಲ್ ಪಾಸ್ ಆಗೋದಿಲ್ಲ ಅಂತ ಸಾಕ್ಷಾತ್ ಬ್ರಹ್ಮದೇವನೇ ವಿಷ್ಣುಗೆ ಮುಚ್ಚಳಿಕೆ ಬರ್ಕೊಟ್ಟಿದ್ದಾನೆ. ಇರ್ಬೋದು. ನೀವಿಬ್ರು ಏನಾದ್ರು ಗೆಸ್ ಮಾಡ್ಲಿಲ್ಲ ಅಂದ್ರೆ ಮಸಾಲ ದೋಸೆ ತಿನ್ನಕ್ಕೆ ನಾನು ಮನಿಗ್ ಕೊಡಲ್ಲ. ನಾನ್ ಹೇಳ, ನಿನ್ನೆಗಿಂತ ಇವತ್ತು ನೀವು ಸ್ವಲ್ಪ ದಪ್ಪ ಕಾಣಿಸ್ತಿದ್ದೀರಾ. ನನ್ಗಿಂತ ನೀನೇ ಫ್ಯಾಟು, ಸುಮ್ಮನೆ ಸೊಳ್ಳಿನ ರ್ಯಾಟು. ಜಾಜ್ಯಕ್ಕೆ ಸೊಂಡಿಲು ವಂಶದ ಬಗ್ಗೆ ಮಾತಾಡಿದ್ರೆ ನಾನ್ ಸುಮ್ಮನೆ ಇರಲ್ಲ. ಏನೋ ಮಾಡ್ತೀಯಾ? ಚಟ್ಟಿ ಜೇಬಿಂದ ಸುಂಡಿಲು ವಂಶದ ಮೋಸಾಕು ತೆಗಿತೀನಿ ಅಂತ ಹೇಳಕ್ಕಾಗತ್ತಾ? ಜಾಜಿ ಅವರೇ, ನಮ್ಮಲ್ಲೇ ಯಾಕೆ ಜಗಳ? ಹೇಳ್ಬಿಡಿ, ಯಾಕೆ ಸನ್ಮಾನ ಮಾಡಿಸ್ಕೊಂಡ್ರಿ ಅಂತ. ನನ್ನ ಟ್ಯಾಲೆಂಟ್ ಆಗಿ ಗುರ್ಸೋ ಅಂತ ಪೇಪರ್ ನನ್ನ ಕರ್ಸಿ ಅವ್ರ ಮುಂದೆ ಹೇಳ್ತೀನಿ. ನಮಗೂ ಸ್ವಲ್ಪ ಹೇಳ್ಬಿಡಮ್ಮ, ನಾವು ಕಿಕ್ಕಿ ಕಿಕ್ಕಿ ಅಂತ ನಕ್ಕು ಸಂತೋಷ ಪಟ್ಬಿಡ್ತೀವಿ. ಎಲ್ರು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಒಂದು ಮಗು ಮಳೆ ನೀರಿನಲ್ಲಿ ಕೊಚ್ಕೊಂಡು ಹೋಗಿ ಮೋರಿಲ್ ಬಿದ್ದಿತ್ತು. ನಾನು ಅದನ್ನ ಪ್ರಾಣಾಪಾಯದಿಂದ ಕಾಪಾಡಿದ್ದೀನಿ. ಸರಿ ಬಿಡಿ, ಬಿಬಿಎಂಪಿ ಅವರು ಮೋರಿ ನಾರಿ ಅಂತ ಬಿರುಕು ಕೊಡ್ತಾರೆ. ಬಿಟ್ಲಾ, ನಿನ್ ಹೆಂಡತಿ ಸಿಕ್ಕಾಪಟ್ಟೆ ಟಾಕ್ ಮಾಡ್ತಾ ಇದ್ದಾಳೆ. ತೆಪ್ಪಗಿರಕ್ ಹೇಳು, ಇಲ್ಲ ಅಂದ್ರೆ ನಾನು ನನ್ನ ಇನ್ನೊಂದು ಫೇಸ್ ನ ತೋರಿಸ್ಬೇಕಾಗುತ್ತೆ. ಯಾಕಮ್ಮ ಮಸಾಲೆ ದೋಸೆ ಸಿಗೋ 200 ರೂಪಾಯಿ ಮೇಲೆ ಕಲ್ಲು ಹಾಕ್ತೇನೆ ನೀನು? ಕೂಡ ಮಸಾಲೆ ದೋಸೆ ಆಸೆಗೆ ನಾಯಿ ತರ ಕಾಯ್ತಿರ್ತೀರಲ್ಲ, ನಿಮಗ್ ನಾಚಿಕೆ ಆಗಲ್ಲ? ನಿನಗೂ ಆಲೂಗೆಡ್ಡೆ ಪಲ್ಯ ಚಟ್ನಿ ಕೊಡ್ತೀನಿ, ಸ್ವಲ್ಪ ಸುಮ್ಮನಿರಮ್ಮ. ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಎಳೆ ಮಗುವಿನ ಪ್ರಾಣವನ್ನು ಸಂರಕ್ಷಿಸಿದ ಜಾಜಿ ಜಂಬರ್ದಿನ್ನಿ ಅವರಿಗೆ ನೋಡಿ, ಮೊದಲು ಈ ವಿಷಯ ರಾಜೇಶ್ವರಿಗೆ ತಿಳಿಸ್ಬೇಕು. ಬೇಗ ಪೇಪರ್ ಕರ್ಸಿ. ಸುಮ್ನೆ ಕರ್ಸಕ್ಕಾಗತ್ತಾ? ನಿಮ್ಮಿಬ್ರಿ ಆಗುತ್ತೆ, ನನ್ ಗೊತ್ತಿಲ್ವಾ? ಟೇಕ್ ದಿಸ್ ಅಂಡ್ ಕಾಲ್ ದೆಮ್. ಹಲೋ, ನಾನು ಈ ಮನೆ ಮಗಳು ಪಲ್ಲು ಮಾತಾಡ್ತಿರೋದು. ನೀವ್ಯಾರು? ನಾನ ಕಡೆ ನಿಮ್ಮ ಅಣ್ಣ. ಅದು ನೋಡು, ನಾನು ಹೈದರಾಬಾದಿಂದ ಬರೋದು ಸ್ವಲ್ಪ ಲೇಟ್ ಆಗತ್ತೆ. ನಮ್ಮ ಗಂಡಗಲಿ ವಂಶದ ಪ್ರಪಂಚದಲ್ಲಿ ಏನ್ ನಡೀತಾ ಇದೆಯಮ್ಮ? ಜಾಜ್ಯಕ್ಕೆ ಮಳೆ ನೀರಲ್ಲಿ ಕೊಚ್ಕೊಂಡು ಹೋಗ್ತಿದ್ದ ಮಗುನ ತಮ್ಮ ಪ್ರಾಣನೂ ಲೆಕ್ಕಿಸ್ದೆ ಕಾಪಾಡಿದ್ದಾರೆ. ಅದು ದೊಡ್ಡ ಸುದ್ದಿಯಾಗಿ ಪೇಪರ್ ತುಂಬಾ, ಚಾನಲ್ ತುಂಬಾ ಅದೇ ಮಾತು. ಹಂಗಿದ್ರೆ ಸ್ವಲ್ಪ ನಿಮ್ಮ ಅತ್ತಿಗೆ ಕೈಗೆ ಫೋನ್ ಕೊಡಮ್ಮ, ಅವ್ರ ಜೊತೆ ಮಾತಾಡೋದಿದೆ. ಅವ್ರಿದ್ರೆ ಅಲ್ವಾ ಕೊಡೋದಿಕ್ಕೆ? ಯಾವ್ದೋ ಸಂದರ್ಶನ ಕೊಡೋದಿಕ್ಕೆ ಅಂತ ಮೈ ಕುಡ್ಕೊಂಡು ಹೋಗಿದ್ದಾರೆ. ಅವ್ರೇನ್ ಸಂದರ್ಶನ ಕೊಟ್ಬಿಡ್ತಾರಂತೆ. ಜಾಜಕ್ಕೆ ನೀವು ಕೊಟ್ಟ ಒಂದೊಂದು ಸ್ಟೇಟ್ಮೆಂಟ್ ಸೂಪರ್. ಜಾಜಕ್ಕೆ ನೀವು ಚಾನಲ್ ಅಲ್ಲಿ ತುಂಬಾ ಚೆನ್ನಾಗಿ ಮಾತಾಡ್ರಿ ಅಂತ ಕಸ ಗುಡ್ಸೋ ಕಿಂಚಿನೂ ಹೇಳ್ತಿದ್ಲು. ಅಲ್ಲೂ ನೀನು ನನ್ನ ಇಂಟರ್ವ್ಯೂ ನೋಡ್ಯಾ? ನೋಡಿದ್ನಲ್ಲ, ಟಿವಿಲು ನಿಮ್ ಮುಖ ದಪ್ಪುಗೆ ಕೆಂಪುಗೆ ಒಳ್ಳೆ ಕೆಂಪು ತರ ಕಾಣಿಸ್ತಿತ್ತು. ಟಿವಿ ಹತ್ತುರ್ದು ಬಿಡುತ್ತ ಅಂತ ಆಫ್ ಮಾಡ್ಬಿಟ್ಟೆಪ್ಪ. ಅಲ್ಲೂ ಡೋಂಟ್ ಟಾಕ್ ರಬಿಶ್. ಇತ್ತೀಚೆಗೆ ನನ್ ಕಂಡ್ರೆ ನಿನ್ಗೆ ಜಲಸಿ, ಅದಕ್ಕೆ ಈ ರೀತಿ ಎಲ್ಲ ಟಾಕ್ ಮಾಡ್ತಾ ಇದ್ದೆ. ಹೋಗ್ಲಿ ಬಿಡು. ನಾನು ಇಂಟರ್ವ್ಯೂನಲ್ಲಿ ಏನ್ ಪ್ರತಿಜ್ಞೆ ಮಾಡಿದೆ ಗೊತ್ತಾ? ಯಾರೇ ಆಗಿರ್ಲಿ, ಪ್ರಾಣ ಹೋಗೋ ಸ್ಥಿತಿಲಿ ಇದ್ರೆ ಜಾಜಿ ಅವರು ತಮ್ಮ ಪ್ರಾಣನ ಕೊಟ್ಟು ಅವರ ಪ್ರಾಣನ ಕಾಪಾಡ್ತಾರೆ. ಅಣ್ಣಯ್ಯ, ಕೇಳಿಸ್ಕೊಂಡ್ಯಾ? ಎಲ್ಲ ಕೇಳಿಸ್ತು ಕಣಮ್ಮ. ಸಾಕು, ನೀನಿನ್ನ ಫೋನ್ ಇಡು. ಪ್ರಾಣ ಕೊಡ್ತಾರಂತ? ಅಲ್ಲ, ನಾನು ಇದನ್ನ ಇಟ್ಕೊಂಡು ಯಾಕೆ ಆಟ ಆಡಬಾರ್ದು ಅಂತ. ಏನಮ್ಮ, ಈ ಮನೇಲಿ ದೊಡ್ಡವರು ಯಾರು ಇಲ್ವಾ? ಯಾಕೆ ನಿಮ್ ಕಣ್ಣಿಗೆ ನಾನು ದೊಡ್ಡೋರ್ ತರ ಕಾಣಿಸ್ತಿಲ್ಲ? ಯಾವ ಆಂಗಲ್ ಅಲ್ಲೂ ನೀನ್ ದೊಡ್ಡೋಳ್ ತರ ಕಾಣಿಸ್ತಿಲ್ಲಮ್ಮ.
ಜುಟ್ಟಿಗೊಂದು ಮಲ್ಲಿಗೆ ಹೂವ ಸೊಂಟಕ್ಕೊಂದು ಸೀರೆ ಸುತ್ಕೊಂಡ್ರೆ ದೊಡ್ಡೋಳ್ ತರ ಕಂಡ್ರು ಕಾಣಿಸ್ಬೋದು. ನೀವ್ ಹೇಳಿದ್ರಿ ಅಂತ ಸೊಂಟಕ್ ಸೀರೆ ಸುತ್ಕೊಂಡ್ರೆ ನಮ್ಮ ಯಜಮಾನ್ರು ಬಿಡ್ಬೇಕಲ್ಲ. ಯಾಕೆ ನಿನ್ನ ಪಾಲ್ಗೆ ದುಶ್ಯಾಸನ ಆಗ್ಬಿಡ್ತಾನ? ಕಲಿಯುಗದ ಕೀಚಕ ನೀವ್ಯಾರು ಹೇಳ್ರಿ? ಏನಮ್ಮ ನೀನು? ಅವನು ಸಮಾಜ ಸುಧಾರಕ ನಾಗಚಂದ್ರ ನಾಗರಾಜ್. ಕುತ್ಕೊಳ್ಳಿ ಕುತ್ಕೊಳ್ಳಿ ಕುತ್ಕೊಳ್ಳಿ. ನಮ್ಮನೇನ ಸುಧಾರಣೆ ಮಾಡ್ತೀರಾ? ಈ ಸಮಾಜಕ್ಕೆ ನಿಮ್ಮ ಮನೆಯನ್ನು ಸೇರ್ಕೊಂಡ್ರೆ ಸುಧಾರಣೆ ಮಾಡ್ತೀವಿ. ಏನಪ್ಪ ಸ್ವಲ್ಪ ಬರ್ತೀರಾ ಇಲ್ಲಿ? ನಮಸ್ಕಾರ ಸರ್. ನಮಸ್ಕಾರ. ನೀವು ಮಾತಾಡಿದ್ದ? ಹೌದು, ಯಾಕೆ ಅನುಮಾನ? ಧ್ವನಿ ಎಲ್ಲಿಂದ ಬಂತು ಗೊತ್ತಾಗ್ಲಿಲ್ಲ. ಎಲ್ಲಿಂದ ಬರಬೇಕು ಅಲ್ಲಿಂದಲೇ ಬಂತಪ್ಪ. ನೀವು ನಮ್ಮ ಜಾಜಿಯವರ ಸ್ಟೇಟ್ಮೆಂಟ್ ನೋಡಿದ್ರಾ? ನಾನು ಮುಗಿಸ್ತೀನಿ ಅಯ್ಯೋ ನಿಲ್ಲಿಸ್ರಪ್ಪ. ಏನು ನಂದ ಗೋಕುಲ ತರ ಇರೋ ಈ ಮನೆನ ಯಾಕೆ ಪಾರ್ಲಿಮೆಂಟ್ ಮಾಡ್ತೀರಾ? ಯಾರು ಪ್ರಾಣ ಕಳ್ಕೊಳ್ಳುವಂತಹ ಸ್ಥಿತಿಲಿ ಇದಾರೋ ಅಂಥವ್ರಿಗೆ ಪ್ರಾಣ ಕೊಡ್ತೀನಿ ಅಂತ ನಾನ್ ಹೇಳಿಲ್ಲ, ನಮ್ಮ ಜಾಜಿತ್ಗೆ ಹೇಳಿದಾರೆ. ಇದನ್ನ ನಾನು ಟಿವಿಲ್ ನೋಡ್ದೆ, ಪೇಪರ್ ಅಲ್ಲಿ ಓದ್ದೆ, ಅದಕ್ಕೆ ಬಂದಿರೋದು. ನೀವ್ ಯಾರು? ನಾನು ಸೋಷಿಯಲ್ ರಿಫಾರ್ಮರ್. ಮುಂಚೆ ಏನಾಗಿದ್ರಿ? ಮುಂಚೆ ಫಾರ್ಮರ್ ಆಗಿದ್ದೆ, ಈಗ ರಿಫಾರ್ಮರ್ ಆಗಿದ್ದೀನಿ. ಮುಂದೆ ಇನ್ನು ಏನೇನೋ ಆಗ್ಬಿಡ್ತೀರಾ. ನಿಮ್ಮನ್ನ ನೋಡಿ ತುಂಬಾ ಸಂತೋಷ ಆಯ್ತು. ಈಗ ನಿಮ್ಗೇನು ಪ್ರಾಣ ಕೊಡ್ಬೇಕೆ? ಅಯ್ಯೋ ನನ್ನ ಪ್ರಾಣ ಹೋಗಿ ಎಷ್ಟೋ ದಿವಸಗಳಾಗೋಯ್ತಪ್ಪ. ಗಾಬರಿ ಆಗ್ಬೇಡಿ, ನಾನು ನೋಡಕ್ ಆಗಿದ್ದೀನಿ ಅಷ್ಟೇ, ದೆವ್ವ ಅಲ್ಲ. ಪ್ರಾಣ ಕೊಟ್ಟಿದ್ದೀನಿ ಅಂದ್ರೆ ಈ ಸಮಾಜ ಸೇವೆಗೆ ನನ್ನ ಪ್ರಾಣನ ಮುಡುಪಾಗಿ ಇಟ್ಬಿಟ್ಟಿದ್ದೀನಿ ಅಂತ. ಮತ್ತೆ ಮನುಷ್ಯನಲ್ಲಿ ಪಂಚಪ್ರಾಣಗಳಿರುತ್ತೆ ಅಂತ ಹೇಳ್ತಾರೆ. ಆ ಪಂಚ ಪ್ರಾಣನು ನಾನು ಸಮಾಜಕ್ಕೆ ಇಟ್ಬಿಟ್ಟಿದ್ದೀನಿ. ಜಾಗಕ್ಕೆ ಬೇಗ ಬನ್ನಿ ಇಲ್ಲಿ. ಪಲ್ಲು ಪದ್ದು ಬಿಟ್ಲ ಗೋ ದಟ್ ಸೈಡ್. ನಮಸ್ಕಾರ, ನನ್ನ ಹೆಸರು ಜಾಜಿ ಜಂಬಲ್ದಿನಿ ಅಂತ, ಸಮಾಜ ಸೇವಕಿ, ಮಹಿಳಾ ಸಂಘದ ಪ್ರೆಸಿಡೆಂಟ್. ನೋಡಿ, ನಾನು ಈ ಪ್ರಪಂಚದಲ್ಲಿ ಮದರ್ ತೆರೇಸಾ ಅವ್ರನ್ನ ನೋಡಿದ್ದೆ, ಫಾದರ್ ಭರೋಸಾ ಅವ್ರನ್ನ ಕೇಳಿದ್ದೆ, ಫಾದರ್ ಇನ್ ಲಾ ಖರೋಸಾ ಅವ್ರ ಬಗ್ಗೆ ಕೇಳಿದ್ದೆ. ಆದ್ರೆ ನಿಮ್ಮ ಲೆವೆಲ್ಗೆ ಹೆಸರು ಮಾಡಿರೋರು ಯಾರು ಇಲ್ಲ ಬಿಡಿ. ನೋಡಿ ಜಾಜಿ ಜಂಬಲ್ದಿನಿ ಅವರೇ, ನೀವು ಎಷ್ಟು ಎತ್ತರಕ್ಕೆ ಬೆಳಿತೀರಾ ಅಂದ್ರೆ ಒಂದೇ ಸಲ CM ಏನು PM ಕೂಡ ಆಗ್ಬಿಡ್ತೀರಾ. ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಗೆ ಪ್ರೆಸಿಡೆಂಟ್ ಕೂಡ ಆಗ್ಬಿಡ್ತೀರಾ. Oh my God! ನನಗೆ ಅಷ್ಟೊಂದು ನೇಮ್ ಅಂಡ್ ಫೇಮ್ ಬರುತ್ತಾ? ಖಂಡಿತ ಬರುತ್ತಮ್ಮ. ಆಗ ಬರಬೇಕು ಅಂದ್ರೆ ಒಬ್ಬ ಪೇಷಂಟ್ ಇದ್ದಾನೆ, ಅವನನ್ನ ನೀವು ಸುಧಾರಣೆ ಮಾಡಿ ರಿಪೇರಿ ಮಾಡ್ಬೇಕು. ಅವನಿಗೋಸ್ಕರ ನಿಮ್ಮ ಪ್ರಾಣನ ಮುಡುಪಾಗಿಡ್ಬೇಕು. ಇಷ್ಟು ಕೆಲಸ ನೀವು ಮಾಡಿದ್ರೆ ನಿಮ್ಮ ಹೆಸರು ಯಾವ ಮಟ್ಟಕ್ಕೆ ಬೆಳೆಯುತ್ತೆ ಅಂದ್ರೆ ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಅಷ್ಟೇ ಯಾಕಮ್ಮ ನೋಟ್ಬುಕ್ ಅಲ್ಲಿ, ರೋಟ್ ಬುಕ್ ಅಲ್ಲಿ ಕೂಡ ನಿಮ್ಮ ಹೆಸರು ಬಂದ್ಬಿಡುತ್ತೆ. ಓಕೆ, ಪೇಷಂಟ್ ನ ಕರ್ಕೊಂಡು ಬನ್ನಿ, ನಾನ್ ಪ್ರಾಣ ಕೊಡ್ತೀನಿ. ಅವನಿಗೆ ನೀವು ನಿಮ್ಮ ತನು ಮಾನ ಧನ ಎಲ್ಲವನ್ನು ಅರ್ಪಿಸಿ ಪ್ರಾಣ ಕೊಟ್ಟು ಅವನನ್ನ ಒಬ್ಬ ಸಭ್ಯ ವ್ಯಕ್ತಿಯನ್ನಾಗಿ ಮಾಡಿದ್ದೆ ಆದ್ರೆ ರಾಮಾಯಣ, ಮಹಾಭಾರತ, ಕುರಾನ್, ಬೈಬಲ್ ಇರುವ ತನಕ ನಿಮ್ಮ ಹೆಸರು ಶಾಶ್ವತವಾಗಿರುತ್ತಮ್ಮ. ಒಂಬತ್ತು ರೇಖೆ ಭೂಮಿಯನ್ನ ಅಡ್ಡ ಶೀಲಿ ಹುಟ್ಟುತ್ತ ಮಳೆ ಬಡಿಬೇಕು. 5 ಆಕಾಶದಲ್ಲಿ ಮುರಿದ ನಕ್ಷತ್ರ. ನಾನು ಯಾರು ಅಂತ ನನಗೆ ಗೊತ್ತಿಲ್ಲ. ನಾನಾಗ್ಲೇ ಸತ್ತೋಗ್ಬಿಟ್ಟಿದ್ದೀನಿ. ಆರಾಮಾಗಿ ನಿಂತ್ಕೊಂಡಿದ್ಯಾ? ನೋಡಿ, ಮನುಷ್ಯ 2 ಸಲ ಸಾಯ್ತಾನೆ. ಜೀವನದಲ್ಲಿ ತನ್ನ ಎಲ್ಲ ಆಸಕ್ತಿಗಳನ್ನು ಕಳ್ಕೊಂಡಾಗ ಮೊದಲನೇ ಸಲ ಸಾಯ್ತಾನೆ, ಆಮೇಲೆ ಜೀವಂತ ಶವವಾಗಿರ್ತಾನೆ. ಇದು ಅದೇ ಕೇಸು. ಕೈಸೆ ಹೂವಾ ಕ್ಯಾ ಹೂವಾ. ನೀನೇನಾದ್ರೂ ಮುಟ್ಟಕ್ ಬಂದ್ರೆ ನಮ್ಮ ಅಣ್ಣ ಹಿಂಗ್ ಹೇಳ್ಬಿಡ್ತೀನಿ. ಬಾಡಿ ಹೋದ ಬಳ್ಳಿಯಿಂದ ಸುಮವು ಅರಳಬಲ್ಲದೆ, ಹರಿದು ಹೋದ ವೀಣೆಯಿಂದ ನಾದವಮ್ಮ ಬಲ್ಲದೆ. ಹೇಳು 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 ಹೇಳು. ಏನ್ ನೋಡ್ತಿದ್ದೀರಾ? ಬಂದ್ ಬಿಡಿಸ್ರಿ. ಈಗೆಲ್ಲ ಆಡಬಾರ್ದು ಅಂತ ನಾನು ನಿನಗೆ ಮೊದಲೇ ಹೇಳಿದ್ದೀನಿ ತಾನೇ. ದೇವರು ನಿನ್ನ ಮೇಲೆ ಸಿಟ್ಟು ಮಾಡ್ಕೊಂಡ್ಬಿಡ್ತಾನೆ. ಜಸ್ಟ್ ಕೀಪ್ ಪಾಯಿಂಟ್. ಜೆಂಟ್ಲ್ಮನ್ ಫೈಟ್ ಟುಕ್ಕೆ. ಮಿಸ್ಟರ್ ನಾಗಚಂದ್ರ ನಾಗರಾಜ್ ಅವರೇ, ಇವ್ರು ಬರೀ ಫೀಲಿಂಗ್ ಸಾಂಗ್ಸ್ ನ ಹಾಡ್ತಾ ಇದಾರಲ್ಲ, ವಾಟ್ ಹ್ಯಾಪನ್? ಅದು ಇವನು ಒಬ್ಬ ಕವಿ, ತುಂಬಾ ದೊಡ್ಡ ಲೇಖಕ. ಕೆಂಪು ಹೂವಿನ ಗಿಡದಲ್ಲಿ ಕಪ್ಪು ಕಾಗೆ, ಬುಡದಲ್ಲಿ ಹಸಿರು ಚಿಗುರು. ಯಪ್ಪ ಯಪ್ಪ. ಹೀಗೆ ಯಾವಾಗ್ಲೂ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು
ಕವಿತೆಗಳನ್ನ ರಚಿಸ್ತಾ ಇದ್ದ. ಇವನು ಒಂದು ಹುಡುಗಿನ ಇಷ್ಟಪಡ್ತಿದ್ದ. ಗುಲಾಬಿಯ ಚಂದುಟಿ ಚೆಲುವೆ ಅದೇ ಹುಡುಗಿ ಇಬ್ಬನಿ ಕರಗಿತು. ಇಬ್ಬನಿ ಏನಪ್ಪ, ಎಲ್ಲ ಕರಗಿಸ್ತೀನಿ, ಸ್ವಲ್ಪ ಇರೋದೇ. ಜೆಂಟ್ಲ್ಮನ್ ಫೈಟುಕ್ಕೆ ಒಂದು ದಿನ ಆ ಹುಡುಗಿ ಇವನಿಗೆ ಅವಳು ಕವನ ಬರೆದು ಆಮೇಲೆ ಅವರಿಬ್ರಿಗೂ ಮ್ಯಾರೇಜ್ ಆಯ್ತು. ಆಮೇಲೆ ಅವರಿಬ್ರು ಹನಿಮೂನ್ಗೆ ಹೋದ್ರು. ಅವರಿಗೆ 2 ಗಂಡು ಮಕ್ಕಳು ಆದ್ರು. ಇಲ್ಲ 2 ಹೆಣ್ಮಕ್ಳೇ ಆದ. ಒಂದು ಗಂಡು ಮಗು ಬೇಕು ಅಂತ ಅವರಿಬ್ರು ಮಧ್ಯೆ ಜಗಳ ಆಯ್ತು. ಅವ್ನು ನನಗೆ ಗಂಡು ಮಗು ಬೇಕು ಅಂತ ಕೇಳ್ದ. ಅದಕ್ಕವಳು ಇಲ್ಲ 2 ಮಕ್ಕಳು ಸಾಕು, 3ನೇ ಮಗು ಆದ್ರೆ ಗೌರ್ಮೆಂಟ್ ಅವ್ರು ಬೈತಾರೆ ಅಂತ ಹೇಳಿದ್ರು. ಆಮೇಲೆ ಇವನು ಹುಚ್ಚಾದ. Am I right? ನೀವು ಹೇಳಿದ ಕಥೆಗಳು ತುಂಬಾ ಚೆನ್ನಾಗಿದೆ, ಆದ್ರೆ ಸ್ವಲ್ಪ ಹಿಂದಕ್ಕೆ ಹೋಗಿ. ಒಂದು ಗಂಡು ಮಗು ಬೇಕು ಅಂತ ಅವರಿಬ್ರಿಗೂ ಜಗಳ ಆಯ್ತು. ಇನ್ ಸ್ವಲ್ಪ ಬ್ಯಾಕ್. ಇಲ್ಲ 2 ಹೆಣ್ಮಕ್ಳೇ ಆಯ್ತು. ಸ್ಟಿಲ್ ಬ್ಯಾಕ್. ಆಮೇಲೆ ಅವರಿಬ್ರು ಹನಿಮೂನ್ಗೆ ಹೋದ್ರು. ಎವ್ರಿಥಿಂಗ್ ಪಾಸಿಬಲ್ ಬಟ್ ಮದರ್ ಇಸ್ ನಾಟ್ ಪಾಸಿಬಲ್. ಅಲ್ಲಿಗೆ ಬರ್ತಿದ್ದೀನಿ ಇರಪ್ಪ. ಜೆಂಟ್ಲ್ಮನ್ ಫೈಟುಕ್ಕೆ ನೋಡಿ, ಮದುವೆ ಏನೋ ಆಯ್ತು, ಆದ್ರೆ ಹನಿಮೂನ್ ಆಗ್ಲಿಲ್ಲ. ಒನ್ ವೇ ಪ್ರೀತಿ. ಅಂದ್ರೆ ಈಗ ಕೆಂಪೇಗೌಡ ರೋಡಲ್ಲಿ ಕಾರ್ಪೊರೇಷನ್ ಇಂದ ಸಿಟಿ ರೈಲ್ವೆ ಸ್ಟೇಷನ್ ವರೆಗೂ ಹೋಗ್ಬೋದು. ಅದೇ ಕೆಂಪೇಗೌಡ ರೋಡಲ್ಲಿ ಸಿಟಿ ರೈಲ್ವೆ ಸ್ಟೇಷನ್ ಇಂದ ಕಾರ್ಪೊರೇಷನ್ ವರೆಗೂ ಬರಕ್ಕಾಗಲ್ಲ, ಯಾಕೆಂದ್ರೆ ಒನ್ ವೇ. ಬಂದ್ರೆ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಇವನ ಕೇಸ್ ಆಗಿದ್ದು ಹಾಗೆ. ಒನ್ ವೇನಲ್ಲಿ ಪ್ರೀತಿ ಮಾಡ್ದ, ಹೀಗೆ ಬಿದ್ದ. Oh my God. ಇಷ್ಟೆಲ್ಲ ಲವ್ ಮಾಡೋ ಇವನ್ಗೆ ಲವ್ ಸಿಗ್ಲೇ ಇಲ್ವಾ? ಇವನಿಗೆ ಪ್ರೀತಿ ಏನಾದ್ರೂ ಸಿಕ್ಕಿದಿದ್ರೆ ಫಾದರ್ ಆಫ್ ನೇಷನ್ ಆಗ್ಬಿಡ್ತಿದ್ದ. ಆದ್ರೆ ಪ್ರೀತಿ ಸಿಗಲಿಲ್ಲ. ಆವತ್ತಿಂದ ಇವತ್ತವರೆಗೂ ಇವನಿಗೆ ಮನೋವ್ಯಾಧಿ ಶುರುವಾಗಿದೆ. ನಮ್ಮ ವೈದ್ಯಕೀಯ ಪರಿಭಾಷೆಯಲ್ಲಿ ಅದಕ್ಕೆ ಜುಗಲ್ಬಂದಿ ರೋಗ ಅಂತ ಕರೀತಾರೆ. ನಾನು ಬರಲ್ಲ. ಕರ್ಕೊಂಡು ಹೋಗೋರು ಯಾರು ಇಲ್ಲ, ಸುಮ್ಮನೆ. ಜೆಂಟ್ಲ್ಮನ್ ಫೈಟುಕ್ಕೆ ರಾಮ ಕಾಯಿಲೆಗೂ ಇಂಥ ಒಳ್ಳೆ ಹೆಸರು ಇಡ್ತಾಳ. ಹೀಗೆ ಹೊಸ ಹೊಸ ಕಾಯಿಲೆಗಳು ಬರ್ತಾ ಇದ್ರೆ ಹೊಸ ಹೊಸ ಹೆಸರುಗಳನ್ನ ಇಡೋದು ಪದ್ಧತಿ. ನೋಡಿ, ಇವನನ್ನ ಪ್ರೀತಿಯಿಂದ ನೋಡ್ಕೊಂಡ್ರೆ ಸರಿ ಹೋಗ್ತಾನೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಅದಕ್ಕೆ ಜಾಜಿ ಅವರೇ ನಿಮ್ಮ ಮನೆಗೆ ಕರ್ಕೊಂಡು ಬಂದಿದ್ದೀನಿ. ನೀವು ಆಗುತ್ತೆ ಅಂದ್ರೆ ಸರಿ, ಇಲ್ಲ ಅಂದ್ರೆ ಕರ್ಕೊಂಡೋಗಿ ರಾಜೇಶ್ವರಿ ಅವ್ರ ಮನೆಗೆ ಬಿಟ್ಬಿಡ್ತೀನಿ. ನಾಳೆ ನಿನ್ನದೆನ್ನುವ ಭರವಸೆಗಳು ಬೇಕು. ಆ ಭರವಸೆ ನಿನಗಿರ್ಬೇಕಪ್ಪ. ಅದಕ್ಕೆ ಬಂದಿರೋ ಅವಕಾಶ ಯಾಕೆ ಮಿಸ್ ಮಾಡ್ಕೊತೀರಾ? ಈ ಮೆಂಟನ್ನ ನಾವೇ ರಿಪೇರಿ ಮಾಡಬಹುದು. ಮಾತೇನಾದ್ರು ರಾಜೇಶ್ವರಿ ಇವನ್ನ ರಿಪೇರಿ ಮಾಡ್ಬಿಟ್ರೆ ಫೇಸ್ಬುಕ್ ನೋಟ್ಬುಕ್ ಅಲ್ಲೆಲ್ಲ ಅವಳ ಹೆಸರು ಬಂದ್ಬಿಡುತ್ತೆ. ನೋಡಿ, ಇವ್ರನ್ನ ಇಲ್ಲೇ ಬಿಟ್ಟು ಹೋಗಿ, ಪ್ರಾಣಕ್ಕೆ ಪ್ರಾಣ ಕೊಟ್ಟು ನಾನು ಇವ್ರನ್ನ ರಿಪೇರಿ ಮಾಡ್ತೀನಿ. ನೀವು ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ದೀರಾ ಅಂತ ಪೇಪರ್ ಅಲ್ಲಿ ಓದಿದ್ದೀನಿ. ಆ ಕಾರಣಕ್ಕೆ ನೀವು ಇವನಿಗೆ ಪ್ರಾಣಕ್ಕೆ ಪ್ರಾಣ ಕೊಡ್ಲೇಬೇಕಾಗುತ್ತೆ. ಜೆಂಟ್ಲ್ಮನ್ ಫೈಟುಕ್ಕೆ ಹೌದು, ನಾನೊಬ್ಬ ಹುಚ್ಚನ್ನ ಇಟ್ಕೊಂಡಿದ್ದೀನಿ ಅಂದ್ರೆ ಅವನ್ನ ರಿಪೇರಿ ಮಾಡೋದಕ್ಕೋಸ್ಕರ ನಮ್ಮ ಮನೇಲಿ ಇಟ್ಕೊಂಡಿದ್ದೀನಿ ಅಂತ ಅರ್ಥ. ನೋಡ್ತಾರು, ಪ್ರಾಣಕ್ಕೆ ಪ್ರಾಣ ಕೊಟ್ಟು ಅವನ್ನ ಕಾಪಾಡಿ ಅವನ್ನ ಸರಿ ಮಾಡ್ತೀನಿ. ಈ ವಿಷಯ ಮಹಿಳಾ ಸಂಘದಲ್ಲಿ ಇರೋರ್ಗೆಲ್ರಿಗೂ ಹೇಳು, ಮುಖ್ಯವಾಗಿ ಆ ರಾಜೇಶ್ವರಿ ಹೇಳು. ಹೊಟ್ಟೆ ಉರ್ಕೊಂಡು ಸಾಯಿ. ಈ ಗುಲಾಬಿಯೂ ನಿನಗಾಗಿ, ಇದು ಚೆಲ್ಲುವ ಪರಿಮಳ ನಿನಗಾಗಿ. ಈ ಹೂವಿನಂತ ಓರತಿ ತಗೊಳ್ಳೇ ನನ್ನ ಆರತಿ. ನೀನ್ ಯಾಕೆ ನನ್ ಬೆಡ್ರೂಮ್ ಒಳಗಡೆ ಬಂದೆ? ಗುಲಾಬಿ ಮುಳ್ಳಿದೆ, ಹುಷಾರ್. ಫ್ಲವರ್ನೆಲ್ಲ ಬೇರೆಯವ್ರಿಗೆ ಈ ರೀತಿ ಕೊಡಬಾರ್ದು, ಬೇರೆಯವ್ರ ಬೆಡ್ರೂಮ್ ಅಲ್ಲಿ ಈ ರೀತಿ ಬರಬಾರ್ದು. ಜೆಂಟ್ಲ್ಮನ್ ಫೈಟುಕ್ಕೆ ಈ ಮ್ಯಾಡ್ ಹೇಗಪ್ಪ ಅರ್ಥ ಮಾಡಿಸೋದು? ಕಮ್ಮಿ ಯಾರ್ ವಿಟ್ಲ, ಈ ಮ್ಯಾಡ್ ನನ್ಗೆ ರೋಸ್ ಕೊಡಕ್ ಬಂದಿದ್ದಾನೆ. ಅಷ್ಟೇ ತಾನೇ, ಇಸ್ಕೊಳ್ಳಿ. Are you mad? No, I am not mad. He is mad. ಅಲ್ಲ ಜಾಜಿಯವರೇ, ನೀವು ಮೆಂಟಲ್ ಹಾಸ್ಪಿಟಲ್ಗೆ ಹೋದಾಗ ಅಲ್ಲಿರೋ ರೋಗಿಗಳಿಗೆ ಹೂವ ಕೊಟ್ಬಿಟ್ಟು ನೀವು ಗುಣಮುಖರಾಗಿ ಅಂತ ಹೇಳ್ತಿರಲ್ಲ, ಹಾಗೆ ನಿಮ್ಗೆ ಹೂವ ಕೊಡ್ತಿದ್ದಾನೆ, ಇಸ್ಕೊಂಡ್ಬಿಡಿ. ಅಯ್ಯೋ, ಎಕ್ಸ್ಕ್ಯೂಸ್ ಮಿ, ಇದುವರೆಗೂ ನಾನು ಹಬಿ ಕೊಡೋ ರೋಸ್ನೇ ತಗೊಂಡಿಲ್ಲ, ಅಂತದ್ರಲ್ಲಿ ಈ ಮ್ಯಾಡ್ ಕೊಡೋ ರೋಸ್ನ ತಗೋಬೇಕಾ? ಇಟ್ಸ್ ಇಂಪಾಸಿಬಲ್. ಹೊರಗಡೆ ಕರ್ಕೊಂಡು ಹೋಗ್ರ. ದೇವರಾಜು, ನೀ ಕೊಡೋ ರೋಸ್ ಬೇಡವಂತೆ, ಬಾರಪ್ಪ ಹೋಗೋಣ. ಜೆಂಟ್ಲ್ಮನ್ ಫೈಟುಕ್ಕೆ ಕಚ್ಚಿಬಿಟ್ಟ. ಈ ಕಡೆ ಬಾ, ನಿನಗೆ ಸಂಭಾಳಿಸಕ್ ಬರೋದಿಲ್ಲ. ನೋಡಪ್ಪ ದೇವರಾಜ, ಈ ಗುಲಾಬಿ ಹೂವನ್ನ ನೀನು ಒಂದು ಹುಡುಗಿ ಕೊಡ್ಬೇಕಲ್ವಾ? ಯಾಕೆ? ಇದು ಹುಡುಗಿ ಅಲ್ವಾ? ಆಗಿರೋ ಆಂಟಿ. ಜಾಜಿ ಅವರೇ, ನೀವು ಆಂಟಿ ಎಲ್ಲ ತುಂಟಿ ಅಂತ ಗೊತ್ತಾದ್ರೆ ನಿಮ್ಗೆ ಈ ಗುಲಾಬಿ ಹೂವನ್ನ ಕೊಟ್ಬಿಟ್ಟು ತುಂಟಾಟ ಶುರು ಮಾಡ್ಕೊಂಡ್ಬಿಡ್ತಾನೆ. ಬೇಕಾ ನಿಮ್ಗೆ ಆ ರಂಪಾಟ? ಮತ್ತೆ ಸುಮ್ಮನೆ ಇರೇ. ನೋಡಪ್ಪ, ನಿನ್ನ ಗುಲಾಬಿ ಹೂವನ್ನ ಇಸ್ಕೊಳ್ಳೋದಕ್ಕೋಸ್ಕರ ಒಂದು ಹುಡುಗಿ ಹೊರಗಡೆ ಕಾಯ್ತಿದ್ದಾಳೆ, ನಮ್ ಜೊತೆ ಬಾ. ಎಷ್ಟು ಪ್ರೇಮಿಗಳ ನೆತ್ತರು ಹೀರಿದೆಯೋ, ಗುಲಾಬಿ ರಂಗೇರಿದೆ. ನೀನು ಕೊಡೋ ಗುಲಾಬಿ ಹೂವು ಇಸ್ಕೊಳ್ಳೋದಕ್ಕೋಸ್ಕರ ಆ ಹುಡುಗಿ ತಯಾರಾಗಿದ್ದಾಳೆ. ಹೋಗ್ ಕೊಡು.
ಈ ಮಸಾಲೆ ದೋಸೆ ಬೇಕೋ ಬೇಡವೋ ಹೋಗಿ ಆರ್ಡರ್ ಮಾಡಿರೋ ಬರ್ತೀನಿ. ನೀನು ಕೊಡಪ್ಪ. ಈ ಗುಲಾಬಿಯು ನಿನಗಾಗಿ, ಇದು ಚೆಲ್ಲುವ ಪರಿಮಳ ನಿನಗಾಗಿ, ಈ ಹೂವಿನಂತ ಓರಟಿ ನಿನಗಾಗಿ ಕೇಳೆ ಊರ್ವಶಿ. ಲೇ ಪಲ್ಲು, ನಿನಗೆ ಸ್ವಲ್ಪ ಕಾಮನ್ ಸೆನ್ಸ್ ಅನ್ನೋದು ಇದೆಯೇನೆ? ಮೊದ್ಲು ಅವ್ನ್ ತಲೆ ಸರಿ ಇಲ್ಲ ಅಂತದ್ರಲ್ಲಿ ಅವ್ನ ಬೀಟ್ ಮಾಡಿದ್ಯಲ್ಲ, ನೀನ್ ಮಾಡಿದ್ ಸರಿನಾ? ಅದಕ್ಕೆ ಅವ್ರು ಹೂವ ಕೊಡಕ್ ಬಂದ್ರೆ ನಂಗೆ ಕೋಪ ಬರ್ದೇ ಇರುತ್ತಾ? ಅದಕ್ಕೆ ಪೈಡ್ ಅಂತ ಹೊಡ್ಬಿಟ್ಟೆ. ಈ ಹುಡುಗಿಗೂ ಹೂ ಬೇಡ, ಆ ಹುಡುಗಿಗೂ ಹೂ ಬೇಡ. ನಾನು ಭೂಮಿ ಮೇಲೆ ಇರೋದೇ ಬೇಡ. ನಾನು ಸತ್ತೋಗ್ಬಿಡ್ತೀನಿ. ನೀನ್ ಯಾಕಪ್ಪ ಸಾಯ್ತೀಯಾ? ಹೂ ನನಗ್ ಕೊಡು, ನಾನ್ ತಗೋತೀನಿ. ಸ್ವಲ್ಪ ತೆಪ್ಪಿರಂಗತ್ತೆ. ತಗೊಳಪ್ಪ ಹೂವ, ನಾಕೆಲ್ಲ ಬಿಸಾಕ್ ಬರ್ದೆ. ಇಟ್ಕೋ. ಜಾಜಿ ಅವರೇ, ನೀವು ಇವನ್ನ ರಿಪೇರಿ ಮಾಡ್ತೀನಿ ಅಂತ ಒಪ್ಕೊಂಡಿದ್ದೀರಾ. ಹೂವ ಇಸ್ಕೊಳ್ಳಿ, ಸರಿ ಹೋಗ್ಬಿಡ್ಬೋದು. ಆಮೇಲೆ ನಿಮ್ಮ ಹೆಸರು, ಫೇಸ್ಬುಕ್, ನೋಟ್ಬುಕ್. ಓಕೆ ಓಕೆ. ನೋಡಪ್ಪ ದೇವರಾಜ್, ಆ ಹೂನ ನನಗೆ ಕೊಡು, ನಾನೇ ತಗೋತೀನಿ. ಜೆಂಟ್ಲ್ಮನ್ ಫೈಟ್. ಓಕೆ, ತಿನ್ನು ತಿನ್ನು ತಿನ್ನು. ತಿನ್ನಲೇ. ಯಾಕೆ ತಿನ್ಸ್ಕೊತಾ ಇದೀಯಾ? ಏನಾಯ್ತು? ಅಮ್ಮ ತಿನ್ನು 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 ಅಂತಂದ ತಿಂದಿಲ್ಲ, ಅದನ್ನ ತಿನ್ನೋದ್ ಬಿಟ್ಟು ನನ್ ಕಟ್ಬಿಟ್ಟ. ದೇವರಾಜ, ಹಾಗೆಲ್ಲ ಮಾಡ್ಬಾರ್ದಪ್ಪ. ನೀನು ಜಾಣ ಮನೆ ಅಲ್ವಾ? ತಿನ್ನಪ್ಪ, ತಿನ್ನು. ನನಗೆ ತಿಂಡಿ ಬೇಡ, ಪ್ರೀತಿ ಬೇಕು. ಅಮ್ಮ, ನನ್ನ ಮುದ್ದಿನ ಸೊಸೆ, ಸ್ವಲ್ಪ ಬಲ್ತೀಯಾ? ಇವ್ನಿಗೆ ಪ್ರೀತಿ ಬೇಕಂತೆ. ಪ್ರೀತಿ ಕೊಟ್ಟು ಸರಿ ಮಾಡ್ತೀನಿ ಅಂದ್ರಲ್ಲ, ಈ ಪ್ರೀತಿ ಕೊಡಿ. ಅಲ್ಲ, ಎಕ್ಸ್ಕ್ಯೂಸ್ ಮೀ, ನಾನು ಹೇಳಿದ್ದು ಪ್ರಾಣ ಕೊಡ್ತೀನಿ ಅಂತ, ಪ್ರೀತಿ ಕೊಡ್ತೀನಿ ಅಂತ ಹೇಳಿಲ್ಲ. ಪ್ರಾಣನೇ ಕೊಟ್ಟ ಮೇಲೆ ಪ್ರೀತಿ ಕಟ್ಕೊಂಡು ಏನಮ್ಮ ಆಗಬೇಕಾಗಿದೆ? ಪಕ್ಕದಲ್ಲಿ ಕೂತ್ಕೊಂಡು ಪ್ರೀತಿಯಿಂದ ತಿನ್ಸು, ಅದು ಸರಿ ಹೋಗ್ಬಹುದು. ಆಗ ನಿನ್ನ ಹೆಸರು ಫೇಸ್ಬುಕ್ ರಫ್ ಬುಕ್ ಅಲ್ಲಿ ಬಂದ್ಬಿಡುತ್ತೆ. You my sweetheart, ದೇವರಾಜನ. Thank you very much. Open your mouth. Open your mouth. ಯಾಕೆ ಬೇಡವಾ? ಹೂನಲ್ಲಿ ಬೇಡ, ಕೈನಲ್ಲೇ ತಿನ್ನು. ದೇವರಾಜ್, ವಾಟ್ ಇಸ್ ದಿಸ್? ಬಂದಾಗಿದ್ದ ನೀಟಾಗಿ ಬಾತು ಮಾಡಿಲ್ಲ, ಡ್ರೆಸ್ ಚೇಂಜ್ ಮಾಡಿಲ್ಲ. ಈಗ ಹೋಗಿ ನೀಟಾಗಿ ಬಾತ್ ಮಾಡಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಾ. ಜಾಜತ್ಗೆ ಒಂದ್ ನಿಮಿಷ ಬನ್ನಿ. ನೀವೇ ಸ್ನಾನ ಮಾಡಿಸ್ಬಿಡಿ. ಡೋಂಟ್ ರಮೇಶ್, ಇದುವರೆಗೂ ನಾನು ಹಾಬಿಗೆ ಬಾತ್ ಮಾಡ್ಸಿಲ್ಲ, ಅಂತದಲ್ಲಿ ಈ ಮ್ಯಾಡ್ ಬಾತ್ ಮಾಡಿಸ್ತೀನಿ. ಜಾಜಿ ಅವರೇ, ಯೋಚನೆ ಮಾಡಿ. ನೀವು ಸ್ನಾನ ಮಾಡ್ಸೋದ್ರಿಂದ ಅವನು ಸರಿ ಹೋಗ್ಬಿಟ್ರೆ ಹೆಸರು ಬರೋದೆಲ್ಲ ನಿಮಗೆ. ಡೂ ಒನ್ ಥಿಂಗ್, ಅವನ್ನ ಚೆನ್ನಾಗಿ ನೈಸ್ ಮಾಡಿ ನಿಮ್ ಜೊತೆ ಕಳಿಸ್ತೀನಿ. ನೀಟಾಗಿ ಬಾತ್ ಮಾಡಿಸಿ ಡ್ರೆಸ್ ಚೇಂಜ್ ಮಾಡಿ, ಆಮೇಲೆ ನಾನು ಅವನಿಗೆ ಹೇರ್ ಸ್ಟೈಲ್ ಮಾಡಿ. ದೇವರಾಜ್, ದಿಸ್ ಇಸ್ ಫಾರ್ ಯು. ಮುಳ್ಳು ಮುಳ್ಳು. ಮುಳ್ಳೆಲ್ಲ ಕಟ್ ಮಾಡಿದೀನಿ, ಓನ್ಲಿ ಫ್ಲವರ್. ಈಗ ನೀನು ಪದ್ದು ಬಿಟ್ಲನ್ ಜೊತೆ ಹೋಗು, ಅವರಿಬ್ರು ನಿಂಗೆ ನೀಟಾಗಿ ಬಾತ್ ಮಾಡಿಸಿ ಡ್ರೆಸ್ ಚೇಂಜ್ ಮಾಡ್ತಾರೆ. ಓಕೆನಾ? ಕರ್ಕೊಂಡು ಹೋಗ್ರು. ಮೋಡದಿಂದ ಎಷ್ಟು ಮಳೆ ಕರಿ ಛತ್ರಿಯ ಮೇಲೆ ಬಿದ್ದರು, ಆ ಕರಿ ಛತ್ರಿ ಬಿಳಿ ಛತ್ರಿ ಆಗಲೇ ತೆನಾಲಿ ರಾಮಕೃಷ್ಣನ್ ಕರಿ ನಾಯಿನೂ ಬಿಳಿ ನಾಯಿ ಆಗ್ಲಿಲ್ಲ. ನಡೆಯಲೇ. ನಿಧಾನಕ್ಕೆ ನಾನು ಹೇಳ್ದಾಗೆಲ್ಲ ಕೇಳ್ತದೇನೆ. ಹೀಗೆ ಫುಲ್ ಚೇಂಜ್ ಆಗ್ಬಿಟ್ರೆ ನನ್ನ ಹೆಸರು ಫೇಸ್ಬುಕ್ ಅಲ್ಲ, ನೀಟ್ ಬುಕ್ ಅಲ್ಲ, ಗಿನ್ನಿಸ್ ಬುಕ್ ಅಲ್ಲೇ ಬರುತ್ತೆ. Oh my God, ಇಷ್ಟು ಬೇಗ ಬಾತ್ ಮಾಡ್ಬಿಟ್ರ. ವೆರಿ ಗುಡ್. Oh my God, ನೀನು ನಿಮ್ಮ ಅವತಾರ. ನಾವು ಅವ್ನ ಬಟ್ಟೆ ಬಿಚ್ಚಕ್ ಕೊಟ್ವಿ, ಅವನೇ ನಮ್ ಬಟ್ಟೆ ಕಿತ್ತಾಕ್ಬಿಟ್ಟ. ಬಟ್ಟೆ ಹೋಗ್ಬಿಟ್ರಿ, ಇಲ್ಲಾಂದ್ರೆ ನಿಮ್ಗೂ ಇದೇ ಗತಿ ಆಗ್ತಿತ್ತು. Oh my God, ಇನ್ಮೇಲೆ ನಂಗೆ ಈ ಟಾರ್ಚರ್ನ ತಡ್ಕೊಳಕ್ ಆಗ್ತಲ್ಲ. ಇಮಿಡಿಯೇಟ್ ಆಗಿ ಆ ನಾಗಚಂದ್ರ ನಾಗರಾಜರನ್ನ ಕಳ್ಸೋ. ನೋಡಿ, ಇದೇ ರೀತಿ ಹುಚ್ಚುಚ್ಚಾಗೆಲ್ಲ ಟಾಕ್ ಮಾಡ್ತಾರೆ, ಒಂದು ಅರ್ಥ ಆಗಲ್ಲ. ನನ್ ಕೈಲಂತೂ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ನೀವೇ ಬುದ್ಧಿ ಹೇಳ್ಬೇಕು. ಅಯ್ಯೋ, ನಾನು ಹೇಗಮ್ಮ ಬುದ್ಧಿ ಹೇಳಿ? ನನಗೆ ಇವನ್ನ ನೋಡಿದ್ರೆ ಅರ್ಥ ಆಗ್ತಿದೆ. ನಾನು ಇವನ್ನ ಇಲ್ಲಿ ಕರ್ಕೊಂಡು ಬಂದಾಗ ಕಾಯಿಲೆ ಮೊದಲನೇ ಸ್ಟೇಜಲ್ಲಿ ಇತ್ತು, ಈಗ ಅದು ಕಡೆ ಸ್ಟೇಜ್ಗೆ ಹೋಗ್ಬಿಟ್ಟಿದೆ. ಅಪ್ಪಿ ತಪ್ಪಿ ಇವನೇನಾದ್ರು ಕೊಟ್ಟಕ್ಕಂದು ಬಿಟ್ರೆ ಇವನ ಸಾವಿಗೆ ನೀನ್ ಕಾರಣ ಆಗ್ತೀಯಮ್ಮ. ಹಾಗೆ ಮಾತ್ರ ಆಗ್ಬಾರ್ದು. ಎಲೆಕ್ಷನ್ ನಿಂತ್ಕೋಬೇಕು, ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗ್ಬೇಕು. ನಿನಗಿಷ್ಟೆಲ್ಲ ಆಸೆ ಇದ್ರೆ ಇವನಿಗೆ ಸ್ವಲ್ಪ ಪ್ರೀತಿ ತೋರ್ಸು, ಇವನ್ನ ಬದಲಾಯಿಸು. ಪ್ರೀತಿ ತೋರಿಸ್ತಾ ಇದೀನಲ್ಲ. ಅಯ್ಯೋ, ತೋರ್ಸ್ಯ ಸ್ವಲ್ಪ ಸಾಕಾಗೆ ತೋರ್ಸಮ್ಮ. ಅದೇಗೆ? ಅದು ಹೇಗೆ ಅಂತ ಕೇಳ್ಬಿಟ್ಟು ಹೇಳ್ತೀನಿ. ಏನಪ್ಪ ದೇವರಾಜು, ನಿನ್ನ ಆಸೆ ಏನೋ?
ಜೆಂಟ್ಲ್ಮನ್ ಫೈಟ್ ಓಕೆ. ನಾನು ಈ ಬಿಳಿ ಹುಡುಗಿನ ಮದುವೆ ಆಗಿ ಹನಿಮೂನ್ಗೆ ಹೋಗಿ ಬಂದ್ಬಿಡ್ಬೇಕು. ರಾಜೀವ್ರೆ ಮದುವೆ ಆಗ್ಬಿಡಿ, ಆಮೇಲೆ ನಿಮ್ಮ ಹೆಸರು ಫೇಸ್ಬುಕ್, ನೋಟ್ಬುಕ್, ಗಿನ್ನಸ್ ಬುಕ್ ಅಲ್ಲಿ ಬಂದ್ಬಿಡ್ತಾ. ಆದ್ರೆ ನಂಗೆ ಆಲ್ರೆಡಿ ಮ್ಯಾರೇಜ್ ಆಗಿದೆ. ಅಯ್ಯೋ ಆದ್ರೇನಂತೆ, ನಿನಗೆ ಹೆಸರು ತಾನೇ ಬೇಕು. ಅವನು ಬಿಟ್ಟಾಕೋ, ಇವನು ಕಟ್ಪ. ಇಟ್ಸ್ ಇಂಪಾಸಿಬಲ್. ಅದು ಬಿಟ್ಲಾ ಏನ್ ನೋಡ್ತಾ ನಿಂತೀರಾ? ಮೊದ್ಲು ಈ ಹೊಚ್ಚನ್ನ ಹೊಡೆದು ಹೊರಗೆ ಹಾಕ್ರು. ನಮ್ ಬಟ್ಟೆನೆ ಕಿತ್ತಾಕ್ಯಾ? ಯಾಕ್ರಿ ಈ ರೀತಿ ನಾಟಕ ಮಾಡಿದ್ರಿ? ಅಲ್ಲ, ಈ ಅವತಾರದಲ್ಲಾದ್ರೂ ನಿಮ್ ಜೊತೆ ಒಂದ್ಸಲ ಹನಿಮೂನಿಗೆ ಹೋಗಿ ಬಂದ್ಬಿಡೋಣ ಅಂತ ಸ್ಕೆಚ್ ಹಾಕೊಂಡಿದ್ದೆ. ಎಲ್ಲ ಯಾಕೋಗ್ಬಿಡ್ತಾರೆ. ಈ ರೀತಿ ನಾಟಕ ಮಾಡಿದ್ದು ಅಂತ ಯಾರೇ ನಿಮ್ಗೆ ಐಡಿಯಾ ಕೊಟ್ಟಿದ್ದು? ಅಲ್ಲಿ ಕೂತಿದಾರಲ್ಲ ಸಮಾಜ ಸುಧಾರಕರಾದ ಬೆಳ್ಳಿ ನಾಗ ಅವರು.